ಹಾಯ್ ಆಲ್, ವೆಲ್ಕಮ್ ಟು ಮೈ ಚಾನಲ್ ಸುಚೀಸ್ ಹೋಮ್ ಕುಕಿಂಗ್. ಇದು ನಾನು ಯೂಟ್ಯೂಬ್ನಲ್ಲಿ ಫಸ್ಟ್ ವಿಡಿಯೋ. ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಇಲ್ಲಿ ನಾನು ಮೊದಲಿಗೆ ಸ್ವೀಟ್ ಮಾಡಲಿಕ್ಕೆ ಅಂತೇಳಿ ಹೊರಟಿದ್ದೀನಿ. ಮೊದಲಿಗೆ ನಾನು ಇಲ್ಲಿ ಕರ್ಜಿಕಾಯಿ ಮಾಡೋಕ್ಕೆ ತೊಗೊಂಡಿದ್ದೀನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಕೊಬ್ಬರಿ, ಇದರಲ್ಲಿ ನಾನು 3 ಕೊಬ್ಬರಿ ತೊಗೊಂಡಿದ್ದೀನಿ, 1 ಕೊಬ್ಬರಿ, ಬೆಲ್ಲ, ಹುರಿಗಡಲೆ, 2 ಏಲಕ್ಕಿ ತೊಗೊಂಡಿದ್ದೀನಿ. ಈ ಕೊಬ್ಬರಿನ ತುರಿದಿಟ್ಕೋಬೇಕು, ಜೊತೆಗೆ ಕಡಲೆ ಬೀಜ. ಇದನ್ನು ನಾನು ಹುರ್ಕೋಬೇಕಾಗತ್ತೆ, ಅದನ್ನು ಮುಂದೆ ತೋರಿಸ್ತೀನಿ. ಮತ್ತು ಅದು ಹಿಟ್ಟನ್ನ ಕಲಿಸ್ಬೇಕಲ್ಲ, ಅದಕ್ಕೆ ಮೈದಾ ಪ್ಲಸ್ ಸ್ವಲ್ಪ ಉಪ್ಪು. ನಿಮಗೆ ಅನಿಸ್ಬೋದು ಇದು ಏನು ಸಿಂಪಲ್ ರೆಸಿಪಿ ಮಾಡ್ತಾ ಇದ್ದಾರಲ್ಲ ಅಂತ. ಬಟ್ ಇದು ನನ್ನ ಫಸ್ಟ್ ವಿಡಿಯೋ. ನನ್ನ ಮನೆಯಲ್ಲಿ ನಾನು ಏನು ರೆಸಿಪೀಸ್ ಮಾಡ್ತೀನೋ ಅದು ಅಷ್ಟೇ ಸಿಂಪಲ್ಲಾಗಿ ನಿಮಗೆ ತೋರಿಸ್ಬೇಕು ಅಂತ ನಾನು ಹೇಳ್ತೀನಿ. ಸೊ ಪ್ಲೀಸ್ ಲೈಕ್, ಸಪೋರ್ಟ್ ಮೀ. ಈಗ ಒಂದು ಬೌಲ್ನಲ್ಲಿ ಈ ಮೈದಾ ಏನು ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಆ ಮೈದಾ ಹಿಟ್ಟಿಗೆ ಸ್ವಲ್ಪ 1 ಚಿಟಿಕೆಯಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್, ನಿಮಗೆ ಇಷ್ಟ ಆದರೆ ಹಾಕೋಬೋದು, ಇಲ್ಲ ಅಂತಂದರೆ ಯು ಕ್ಯಾನ್ ಸ್ಕಿಪ್ ಇಟ್. ಈಗ ಅದಕ್ಕೆ ನೀರು ಹಾಕಿ ಫಸ್ಟ್ ಮಿಕ್ಸ್ ಮಾಡಿಬಿಟ್ಟು ನೀರು ಹಾಕಿ ಕಲಿಸ್ಬೇಕು. ಯಾವ ಹದದಲ್ಲಿ ಅಂತ ಹೇಳಿದ್ರೆ, ಚಪಾತಿ ಹಿಟ್ಟು ಕಲಿಸ್ತಿರಲ್ಲ, ತುಂಬ ಸ್ಮೂತಾಗೂ ಕಲಿಸ್ಬಾರ್ದು, ಹಾಗೆ ತುಂಬ ಹಾರ್ಡಾಗೂ ಕಲಿಸ್ಬಾರ್ದು. ಯಾವ ರೀತಿ ಇರಬೇಕು ಅಂತಂದರೆ, ನಾವು ಏನು ಬಿಲ್ಲೆ ಮಾಡ್ಕೊತೀವಿ ಅಥವಾ ಉಂಡೆ ಮಾಡ್ಕೊತೀವಿ, ಅದು ಕೈಗೆ ಅಂಟಬಾರ್ದು. ಈ ಅಂಟದಿರೋ ರೀತಿಗೆ ಅದನ್ನು ನೀಟಾಗಿ ಕಲಿಸ್ಕೋಬೇಕು. ನೋಡಿ, ಇವಾಗ ತೋರಿಸ್ತೀನಿ. ಈಗ ಹಿಟ್ಟನ್ನು ಕಲಸಿಟ್ಟಿದ್ದೀನಿ. ಈಗ 1-2 ನಿಮಿಷ ಸೈಡಲ್ಲಿರೋಣ. ಈಗ ಅದಕ್ಕೆ ಏನು ಪೌಡ್ರ್ ನಾವು ಪ್ರಿಪೇರ್ ಮಾಡ್ಕೋಬೇಕು ಅದನ್ನು ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡಿದ್ದೀನಿ. ಮೊದಲಿಗೆ ಬಾಣಲೆ ಇಟ್ಟಿದ್ದೀನಿ. ಅದರಲ್ಲಿ ಹುರಿಗಡಲೆ ಅಥವಾ ಕಡಲೆ ಬೀಜ ಹಾಕಿ ಸ್ವಲ್ಪ ನೀಟಾಗಿ ಫ್ರೈ ಮಾಡಿ ಅದರಲ್ಲಿ ಏನಿದೆ ಸ್ವಲ್ಪ ಮೇಲ್ಗಡೆ ಕಡಲೆ ಬೀಜದ ಸಿಪ್ಪೆ ಏನಿರುತ್ತೆ ಅದೆಲ್ಲ ಓಪನ್ ಆಗಬೇಕು. ಅಲ್ಲಿವರೆಗೂ ನೀಟಾಗಿ ದಪ್ಪ ತಳದ ಬಾಣಲೆಯಲ್ಲಿ ಅದನ್ನು ನೀಟಾಗಿ ಹುರ್ಕೊಳ್ಬೇಕು. ಹುರ್ಕೊಂಡು ಅದನ್ನೆಲ್ಲ ಕ್ಲೀನ್ ಮಾಡಿ, ಪರವಾಗಿಲ್ಲ, ಕಡಲೆ ಬೀಜದಲ್ಲಿ ಒಂದು ಸ್ವಲ್ಪ ಸಿಪ್ಪೆ ಇದ್ರೂ ಏನು ತೊಂದರೆ ಇಲ್ಲ, ಅದು ಆರೋಗ್ಯಕ್ಕೆ ಒಳ್ಳೆಯದೇನೆ. ಸೊ ಎಷ್ಟಾಗುತ್ತೋ ಅಷ್ಟನ್ನು ತೆಗೆದುಬಿಟ್ಟು ಸೈಡಲ್ಲಿ ಇಟ್ಕೊಳ್ಳಿ. ಅದಕ್ಕೆ ಬೆಲ್ಲ, ಸೊ ಇದಕ್ಕೆ ಹುರ್ಗಡಲೆ ಮತ್ತು ಏಲಕ್ಕಿ ಇದಷ್ಟನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ನೋಡಿ, ಈ ರೀತಿ ತೀರಾ ನೈಸಾಗೂ ಮಾಡ್ಕೊಳ್ಬಾರ್ದು, ಸ್ವಲ್ಪ ಉದ್ರಾಗೆ ಇರಲಿ, ಆ ರೀತಿ ಮಿಕ್ಸಿ ಮಾಡ್ಕೋಬೇಕು. ಈಗ ಏನು ಕೊಬ್ಬರಿ ತುರಿದಿಟ್ಕೊಂಡಿದ್ವಲ್ಲ ಕೊಬ್ಬರಿ, ಅದನ್ನು ಈ ಮಿಕ್ಸಿ ಮಾಡಿರೋ ಅಂಥ, ಅಂದರೆ ಪೌಡ್ರ್ ಮಾಡ್ಕೊಂಡಿರೋ ಅಂಥ ಮಿಶ್ರಣನ ಆ ಕೊಬ್ಬರಿ ಜೊತೆಗೆ ಸೇರಿಸ್ಬೇಕು. ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡ್ಕೊಂಡು